ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? 2 ದಿನ ವಿಡಿಯೋ ಹಾಕದೇ ಇರೋದಕ್ಕೆ ಇವನೇ ಕಾರಣ ಫ್ರೆಂಡ್ಸ್. ಇವನೇ ಫ್ರೆಂಡ್ಸ್, ಇವನೇ. ಝೂಮ್ ಅಲ್ಲಿ ನೋಡಿ, ಝೂಮ್ ಅಲ್ಲಿ ಅಷ್ಟು ಟಾರ್ಚರ್ ಕೊಡ್ತಾನೆ ಫ್ರೆಂಡ್ಸ್. 2 ದಿನ ಸಾಕಾಗಿ ಹೋಗ್ಬಿಡ್ತು ನನಗೆ. ಅದಕ್ಕೆ ನಾನು 2 ದಿನ ಇವ್ನು ನೋಡ್ಕೊಳ್ಳೋದೇ ಸರಿ ಹೋಯ್ತು ಫ್ರೆಂಡ್ಸ್. 1 ಸೆಕೆಂಡ್ ಯಾಮಾರಾದ್ರೆ ಹೋಗಿ ಆಚೆ ಮಣ್ಣು ತಿನ್ನೋದು, ಅನ್ನ ತಿನ್ನೋಂದ್ರೆ ಮಣ್ಣು ತಿನ್ನೋ ಕೆಲಸ ಮಾಡ್ತಾವನೆ. ನಾನು ಅಡ್ಗೆ ಗಿಡ್ಗೆ ಚೆನ್ನಾಗಿ ಮಾಡಲ್ಲ. ಇಲ್ಲ, ನಾನು ಮಾಡೋ ಊಟ ತಿನ್ನಕ್ಕೆ ನಿನಗೆ ಮನ್ಸಿಲ್ವಾ? ನೋಡಿ ಫ್ರೆಂಡ್ಸ್, ತಂದಾಗ ಎಷ್ಟು ಗುಂಡ್ಕಿದ್ದ. 4 ದಿನಕ್ಕೆ ಒಣಗೋಗವನೆ. ಯಾರು ನೋಡಿದ್ರ ಅನ್ನದ ಮುಖ ತೋರಿಸ್ತಾರೋ ಇಲ್ಲೋ ಅಂತ ಅನ್ಕೋಬೇಕು. ಆಟಕ್ಕೇನ್ ಕಮ್ಮಿ ಇಲ್ಲ, ಊಟಕ್ ಮಾತ್ರ ಲೆಕ್ಕ ಇಲ್ಲ. ಬೇಗ ಒಂದೊಂದ್ ಸ್ವಲ್ಪ ದೊಡ್ಡವನಾಗ್ಬಿಟ್ರೆ ಸಾಕು ಫ್ರೆಂಡ್ಸ್. ಚಿಕನ್ ಅದು ಇದು ಕೊಡ್ಬೇಕು. ಈಗ್ಲೇ ಚಿಕನ್ ಕೊಟ್ರೆ ಹಾಲು ಅನ್ನ ಬಿಡ್ತಾರಂತೆ ಮರಿಗಳಲ್ಲಿ. ಶಟಪ್ ಶಟಪ್ ಶಟಪ್. ಅದಕ್ಕೆ ಇವ್ನ್ಗೆ ಹಿಂಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವ್ನ್ಗೆ ನಾಮಕರಣ ನನ್ಗೆ ಬಾಯಲ್ಲಿ ಚೋಟು ಅಂತಾನೆ ಬರ್ತಿದೆ ಫ್ರೆಂಡ್ಸ್. ಅದಕ್ಕೆ ಇವ್ನ್ಗೆ ಚೋಟು ಅಂತಾನೆ ಇಟ್ವಿ. ಅವನು ಮಿಕ್ಸ್ ಮಾಡ್ಕೊತಾ ಇದೀನಿ ಅಂತ ಅಂದ್ಬಿಟ್ಟು. ನೀವು ತುಂಬಾ ಜನ ತುಂಬಾ ಹೆಸರು ಕೊಟ್ರಿ ಫ್ರೆಂಡ್ಸ್. ಎಲ್ಲ ಒಂದಕ್ಕಿಂತ ಒಂದ್ ಚೆನ್ನಾಗಿತ್ತು. ಇನ್ನು ಮರಿಗಳು ತಗೊಂಡಾಗ ನೀವ್ ಹೇಳಿರೋ ಹೆಸರೆಲ್ಲ ಒಂದೊಂದೇ ಮರಿಗೆ ಇಡ್ತೀವಿ ಫ್ರೆಂಡ್ಸ್. ಹಾಲು ಅನ್ನ ಕಮ್ಮಿ ಮಾಡಿ ಸ್ವಲ್ಪ ಸಾರು ಅಭ್ಯಾಸ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ತಿಂದ ಪರವಾಗಿಲ್ಲ. ಮಜ್ಜಿಗೆ ಅನ್ನ ಎಲ್ಲ ತಿನ್ನಿಸ್ತಾ ಇದೀವಿ ಫ್ರೆಂಡ್ಸ್. ಟಾಮಗನು ಆಚೆ ತಿನ್ಬಿಟ್ಟು ಬಿತ್ಕೊಂಡವನೆ. ಇವನ ಹತ್ರನೇ ಸೇರಲ್ಲ ಫ್ರೆಂಡ್ಸ್ ಟಾಮಗನು. ನಾನು ಯಾಕೆ ಟಾಮಗನೇ ಸರಿ ಇಲ್ಲ, ಯಾಕೆ ಹತ್ರ ಸೇರ್ಸಲ್ಲ ಅನ್ಕೋತಿದ್ದೆ. 2 ದಿನ ನೋಡ್ದಲ್ಲ, 3-4 ದಿನದಿಂದ ಯಪ್ಪ ನರ್ಕ ತೋರಿಸ್ಬಿಡ್ತಾನೆ. ನೋಡಕ್ ಹಿಂಗ ಅವನೇ. ಮನೇನೇ ಅಲ್ಲ ಫ್ರೆಂಡ್ಸ್ ಇದು. ಇಲ್ಲಿ ಅಲ್ಲಿ ಬಾಲು, ಅಲ್ಲಿ ಟೆಡ್ಡಿ ಬೇರು, ಏನೇನ್ ನೋಡ್ತಾನೆ ಎಲ್ಲ ಎತ್ತಾಕ್ಬೇಕು ಅವ್ನಿಗೆ ಆಟ ಆಡಕ್ಕೆ. ಆದ್ರೆ ಎಲ್ಲ ಬಿಸಾಕ್ಬಿಟ್ಟು ಹೋಗಂಗ್ ಮೇಲೆ ಕುತ್ಕೋತಾನೆ ಸಪ್ಪಗೆ. ಶಿವ ಬಂದ ತಕ್ಷಣ ಎಗರಾಡ್ತಾನೆ. ಆದ್ರೆ ಅವ್ನು ಬಂದಾಗಿಂದ ಫುಲ್ ಎಕ್ಸರ್ಸೈಸ್ ಫ್ರೆಂಡ್ಸ್. ನನಗೆ ಆದಷ್ಟು ಬೇಗ ಸ್ಲಿಮ್ ಆಗ್ಬಿಡ್ತೀನಿ ಅಂತ ಅನಿಸ್ತಿದೆ. ನೋಡ್ರಿ, 2-3 ದಿನಕ್ಕೆ ಮುಖ ಎಲ್ಲ ಸಣ್ಣ ಆಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಈಗ ನಾನು ಬಟ್ಟೆಗಳನ್ನ ಒಗೆಯಕ್ ಹಾಕ್ಬೇಕು ಫ್ರೆಂಡ್ಸ್. ಮೆತ್ತಗಾಯ್ತಾ ಸರ್ ಬಟ್ಟೆಗಳು? ಇನ್ನೊಂದಷ್ಟು ಬೀರಲ್ಲಿರೋ ತಂದಾಕ್ಲಾ? ಓಕೆ ಫ್ರೆಂಡ್ಸ್, ಶಿವಗೆ ಟಿಫನ್ಗೆ ರಾತ್ರಿದು ಕಡಲೆ ಉಳಿತು ಫ್ರೆಂಡ್ಸ್. ಅದಕ್ಕೆ ಅನ್ನ ಮಾಡ್ಕೊಟ್ಟು ತಿನ್ಸ್ಬಿಟ್ಟು ಕಳಿಸ್ದೆ ಕೆಲ್ಸಕ್ಕೆ. ನಾನ್ ತಿಂತಾ ಇದೀನಿ ಬಲ್ವಂತವಾಗಿ ತಿಂದ್ರು ಹೊಟ್ಟೆ ಒಳಗ್ ಹೋಗ್ತಾ ಇಲ್ಲ. ಎಷ್ಟ್ ದಿನ ಹುಳಿ ಸಾರು ಅದು ಇದು ತಿನ್ನೋದು ಅಂತ ಅನ್ಬಿಟ್ಟು ಅದಕ್ಕೆ ಉದ್ದಿನ ವಡೆಗೆ ರುಬ್ಬಿಟ್ಕೊಂಡಿದೀನಿ ಫ್ರೆಂಡ್ಸ್. ಗಂಡ ನಿಂಗ್ ತರ ಕೆಲ್ಸ ಕಳಿಸ್ಬಿಟ್ಟು ನಾವು ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂತಾ ಇರ್ಬೇಕು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ ಅಂತ ಹೇಳಲ್ಲ ಫ್ರೆಂಡ್ಸ್. ನನ್ ಗಂಡ ಆಯಿಲ್ ಫುಡ್ಗಳು ತಿಂತಾ ಇಲ್ಲ. ನಾನು ಏನ್ ಮಾಡ್ಲಿ ಫ್ರೆಂಡ್ಸ್? ಅದಕ್ಕೆ ನಾನಾರ ಮಾಡ್ಕೊಂತೀನಿ. ಕಣ್ಣೆದುರುಗಡೆ ಮಾಡ್ಕೊಂಡ್ ತಿಂದ್ರೆ ಒಂಥರ ಅಂತ ಇರ್ತಿತ್ತಲ್ಲ ಜೀವ. ಶಿವಗೆ ನಾನ್ ತಿನ್ಬೇಕಾಗಿತ್ತೆ ಅಂತ ಹಂಗೆ ಹೊಟ್ಟೆನೂ ಬರ್ಸ್ಬಿಡ್ತಿತ್ತು ಅನ್ಬಿಟ್ಟು ಶಿವನ ಕೆಲಸ ಕಳಿಸ್ಬಿಟ್ಟು ನಾನು ಮಾಡ್ಕೊಂಡ್ ತಿಂತಿದ್ದೀನಿ ಫ್ರೆಂಡ್ಸ್. ಉದ್ದು ನೋಡೆ ಮೊಸರು ಹಾಕೊಂಡ್ ತಿನ್ಬೇಕು ಫ್ರೆಂಡ್ಸ್. ಇದ್ರದ್ದು ರೆಸಿಪಿನ ಐತಲ್ಲ ಫ್ರೆಂಡ್ಸ್, ಕರಡು ವಡೆನಾ ಏನೋ ಗೊತ್ತಿಲ್ಲ, ಅದ್ರ ಹೆಸರು ಮರ್ತೋಗಿದ್ದೀನಿ. ಮತ್ತೆ ಈ ವಡೆಗೆ ಸಾಂಬಾರ್ ಹಾಕೊಂಡ್ ತಿಂತಾರೆ, ವಡೆಗೆ ಚಟ್ನಿ ಹಾಕೊಂಡ್ ತಿಂತಾರೆ. ಇದೇ ಒಂದ್ ಟಿಫನ್ ಫ್ರೆಂಡ್ಸ್ ನನಗೀಗ. ಇದನ್ನ ಹಿಂಗೆ ಮಾಡ್ಕೊಂಡ್ ತಿಂದ್ರೆ ಚೆನ್ನಾಗಿರ್ತೈತಲ್ಲ. ಅದಕ್ಕೆ ಕೆಲವೊಂದು ಐಟಮ್ಸ್ ಹಾಕೋಬೇಕು. ಮೇನ್ ಮೆಣಸ್ಬೇಕಿತ್ತು. ನಮ್ಗೆ ಗೊತ್ತು ಫ್ರೆಂಡ್ಸ್, ನಮ್ಮ ಮನೇಲಿ ಏನೇನ್ ಬೇಕು ಅದಿರಲ್ಲ ಅಂತ ಗೊತ್ತು. ಅದಕ್ಕೆ ನಾವೇ ಅಂಗಡಿಗೆ ಹೋಗೋಣ. ಹೆಣ್ಮಕ್ಳು ದೇಶ ಬಿಟ್ಟು ದೇಶಕ್ಕೆ ಹೋಗ್ತವ್ರೆ, ಇಲ್ಲಿರೋ ಅಂಗಡಿಗೆ ಹೋಗಿ ತಗೋಬರೋಣ ಬನ್ನಿ ಫ್ರೆಂಡ್ಸ್. ಮೆಣಸು ಬಟ್ಟೆ ಒಗಿತಾ ಇರೋ ಬರ್ತೀನಿ. ಚೋಟು ಟಾಮು ಬರ, ಸೈಕಲ್ಗೆ ಪಲ್ಲ ಅಂಗಡಿಗೆ ಹೋಗಿ ಬರೋಣ. ಇವನು ಹಿಂದೆ ಬತ್ತವನೆ ಫ್ರೆಂಡ್ಸ್. ಕಲರಲ್ಲಿ ಮಣ್ಣೊಳಗೆ ಮುಳುಗೋಗವನೆ. ಇಷ್ಟು ಇಲಿ ಮರಿ ಬಂದಂಗೆ ಬತ್ತವನೆ. ಓಕೆ ಫ್ರೆಂಡ್ಸ್, ಅಂಗಡಿಗೆ ಹೋಗ್ಬಿಟ್ಟು ಮೊಸರು ತಗೋಬತ್ತೀನಿ ಫ್ರೆಂಡ್ಸ್. ಬೇಸಿಗೆ ಸ್ಟಾರ್ಟ್ ಐತಲ್ಲ, ಚೆನ್ನಾಗಿ ಮೊಸರು ಮಜ್ಜಿಗೆ ಎಲ್ಲ ಕುಡಿಬೇಕು. ಬಾಡಿ ಡಿಹೈಡ್ರೇಷನ್ ಆಗ್ಬಿಡ್ತಿದೆ. ಹಂಗೆ ಮೆಣಸು ತಗೋಬರ್ಬೇಕು ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಯಾರು ನನ್ನ ಫ್ಯಾನ್ಸು, ನಾನು ಹೋಗೋ ದಾರಿಲೆಲ್ಲ ಹೂವು ಹಾಕವ್ರೆ ಫ್ರೆಂಡ್ಸ್. ಈ ಥರ ಇಮ್ಯಾಜಿನೇಷನ್ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಆದರೆ ಇದು ರಿಯಲ್ ಲೈಫಲ್ಲಿ ನಡೆಯಲ್ಲ. ಯಾಕಂದ್ರೆ ಇಲ್ಲಿ ಗಿಡದಲ್ಲಿ ಬೆಳೆದಿರೋದು, ಅದೇ ಉದುರಿರೋದು ಪೇಪರ್ ಫ್ಲವರ್. ಟೈಮ್ ಬಂದು 10:30 ಫ್ರೆಂಡ್ಸ್. ಹೆವಿ ಬಿಸಿಲು ಸುಡ್ತಾ ಬಿದ್ದೈತೆ. ಇನ್ನು 1 ಗಂಟೆ 2 ಗಂಟೆ ಮಧ್ಯಾಹ್ನ ಏನಾರ ನಾನು ಬಿಸಿಲು ಬಂದ್ಬಿಟ್ರೆ ಬರ್ನೆ ಅಲ್ಲಿ. ಆಯ್ತು ಬಾ, ಬೈಯಲ್ಲ. ನಾನು ಪರ್ಮಿಷನ್ ಇಲ್ಲದೆ ಬರಲ್ಲ ಫ್ರೆಂಡ್ಸ್. ಅವನು ರೋಡ್ ಕಡೆ ಈಗ ಫುಲ್ ಅಪ್ಡೇಟ್ ಆಗ್ಬಿಟ್ಟವನೇ ಫ್ರೆಂಡ್ಸ್. ಹೆಂಗಿದ್ರು ನಾನು ಮಜ್ಜಿಗೆ ಮಾಡೋಣ ಅಂತ ಮೊಸರು ತಕೊಂಡೆ. ವಡೆನೂ ಮಾಡ್ತಿದ್ದೀನಿ. ಮೊಸರು ವಡೆನೂ ಮಾಡಿಬಿಟ್ರೆ ಸೂಪರ್ ಡೂಪರ್ ಆಗಿರ್ತೈತಲ್ಲ. ಅದಕ್ಕೆ ಮೊಸರು 2 ಪ್ಯಾಕೆಟ್ ತಗೊಂಡಿದ್ದೀನಿ. ಮೆಣಸು ಮತ್ತೆ ಇವರಿಬ್ಬರಿಗೆ ಲಂಚ ಮಾರಿ ಲೈಟ್ ಬಿಸ್ಕೆಟ್. ಓಕೆ ಫ್ರೆಂಡ್ಸ್, ಈಗ ಉದ್ದನ್ನ ನೆನೆಸ್ಬಿಟ್ಟು ನೆನ್ನೆ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಗಟ್ಟಿ ರುಬ್ಕೋಬೇಕು ಫ್ರೆಂಡ್ಸ್, ನೀರು ಹಾಕೊಳ್ದಿದ್ದಂಗೆ. ಫಸ್ಟ್ ಟೈಮ್ ಫ್ರೆಂಡ್ಸ್ ಮೊಸರು ವಡೆ ಮಾಡ್ತಾಯಿರೋದು ನನ್ನ ಲೈಫಲ್ಲೇ. ಬಿ ಕೇರ್ಫುಲ್ ಆಗಿ ಮಾಡಬೇಕು, ಇಲ್ಲಾಂದರೆ ವೇಸ್ಟ್ ಆಗಿಬಿಡ್ತಿದೆ. ಶುಂಠಿ ತುರ್ದು ಹಾಕೋಬೇಕು ಫ್ರೆಂಡ್ಸ್. 1 ಇಂಚು ಶುಂಠಿನ ತುರ್ದು ಹಾಕೋಬೇಕು. ಟೇಸ್ಟ್ ಸಕ್ಕದಾಗಿರ್ತದೆ ವಡೆನಲ್ಲಿ. ನೋಡಿ ಫ್ರೆಂಡ್ಸ್, 10 ರೂಪಾಯಿಗೆ ಬರೀ 1 ಸ್ಪೂನ್ ಮೆಣಸು. ಮೆಣಸು ವೆರಿ ಕಾಸ್ಟ್ಲಿ. ಮೆಣಸು ಬೆಳೆದವರು ಶ್ರೀಮಂತರು. ಯಾವ ಕಡೆ ಬೆಳಿತಾರೆ ಫ್ರೆಂಡ್ಸ್ ಮೆಣಸನ್ನ ಹೇಳ್ರಿ? ಆ ಕಡೆ ಶಿಫ್ಟ್ ಆಗೋದು ಬೆಸ್ಟ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ,
ನಮ್ಮನ್ನ ಕೆಣಿಗ್ಬೇಡಿ. ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸು ಹಾಕೊಂಡು ಚಚ್ಚ ಕುಟ್ಟಿ ಅರ್ಧಂಬರ್ಧ ಕುಟ್ಟಿ ಪುಡಿ ಮಾಡಿ ಹಾಕೋಬೇಕು ಫ್ರೆಂಡ್ಸ್. ಫುಲ್ ಪೌಡರ್ ಥರ ಮಾಡ್ಕೋಬಾರ್ದು, ಮೆಣಸು ಬಾಯಿಗೆ ಸಿಗ್ತಾ ಇರ್ಬೇಕು ಇರ್ಬೇಕಾರೆ. ಈ ಥರ ಅರ್ಧಂಬರ್ಧ ಕುಟ್ಟಿ ಇದನ್ನ ಹಾಕೋಬೇಕು. ಉದ್ದು ನೆನೆಸಿ ರುಬ್ಬಿಟ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಮಾತ್ರ ತುರಿದಿರೋದು, ಮೆಣಸು ಒಂದು ಸ್ವಲ್ಪ, ಇವು ಮೂರನ್ನು ಕಚ್ಚಪಿಚ್ಚಿ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ನಾವು ಬರೀ ವಡೆ ಮಾಡ್ಕೋತೀವಿ, ಮೊಸರೊಡೆ ಅಲ್ಲ ಅಂದರೆ ಕರಿಬೇವು ಹಾಕ್ಕೋಬೋದು, ಈಗಲೂ ಹಾಕ್ಕೋಬೋದು ಫ್ರೆಂಡ್ಸ್, ಏನಾಗಲ್ಲ. ಪುಡಿ ಮಾಡಿ ಹಾಕೋತೀನಿ. ಫ್ರೆಶ್ ಕರಿಬೇವು ಸಿಗ್ತಾಯಿಲ್ಲ ಫ್ರೆಂಡ್ಸ್, ಬೇಸಿಗೆ ಅಲ್ಲ. ಕರಿಬೇವು ಹಾಕ್ಕೊಂಡು ಕೊತ್ತಂಬರಿ ಬೇಕಾದ್ರೆ ಹಾಕ್ಕೋಬೋದು, ಆದರೆ ನಾನು ಮೊಸರಿಗೆ ಹಾಕ್ಕೋತೀನಿ. ಹಂಗಾಗಿ ಎರಡಕ್ಕೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದಲ್ಲ. ಈ ಥರ ಚೆನ್ನಾಗಿ ಕಚ್ಚಪಿಚ್ಚಿ ಕಲಿಸ್ಬೇಕು, ಉಪ್ಪೆಲ್ಲ ಕಡೆ ಮಿಕ್ಸ್ ಆಗೋಂಗೆ. ಉದ್ದಿನ ವಡೆಗೆ ರೆಡಿ ಆಗೈತೆ ಫ್ರೆಂಡ್ಸ್. ಈಗ ಮೊಸರು ಮಾಡ್ಕೊಬಿಡ್ತೀನಿ. ಒಂದು ಪ್ಯಾಕೆಟ್ ಮೊಸರಲ್ಲಿ ಮಾಡ್ಕೊತೀನಿ ಫ್ರೆಂಡ್ಸ್, ಇನ್ನೊಂದು ಪ್ಯಾಕೆಟ್ ಮಜ್ಜಿಗೆ ಮಾಡ್ಕೊತೀನಿ. ಮೊಸರು ವಡೆಗೆ ಮೊಸರೇ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದರಲ್ಲಿ ನಾನು ತಿಂದಿರೋ ಪ್ರಕಾರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಯಾವತ್ತೂ ಮಾಡಿದ್ದು ನೋಡಲಿಲ್ಲ, ನಾನು ಮಾಡಲಿಲ್ಲ. ನಾನು ಟೇಸ್ಟ್ ಮಾಡಿದ್ದೀನಿ ಒಂದ್ಸಲ, ಹಂಗಾಗಿ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ. ಮೊಸರೊಳಗೆ ನೀರು ಹಾಕ್ಕೋಬಾರ್ದು, ಆದರೆ ಪ್ಯಾಕೆಟಲ್ಲಿರೋದು ಅಲ್ಪ ಸ್ವಲ್ಪ ಮೊಸರು ವೇಸ್ಟ್ ಆಗಬಾರ್ದು. ನಾವು ಕಂಜೂಸ್ ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೇಕು. ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು. ಮೊಸರಿಗೆ ಮೇನ್ ಇಂಗ್ರೀಡಿಯೆಂಟು ಸ್ವಲ್ಪ ಸಕ್ಕರೆ ಹಾಕೋಬೇಕು ಫ್ರೆಂಡ್ಸ್. ಸ್ವೀಟ್ನೆಸ್ ಇದ್ರೆ ಸೂಪರ್ ಆಗಿರ್ತೈತೆ. ಒಂದು ಚಿಟಿಕೆ ಸಕ್ಕರೆ, ಸಣ್ಣದು ಕ್ಯಾರೆಟ್ ತುರಿ ಫ್ರೆಂಡ್ಸ್. ನಾನು ತಿಂದೆ ಸಕ್ಕತ್ತಾಗಿತ್ತು, ನೋಡ್ಬಿಟ್ಟೆ ಕಲ್ತ್ಕೊಬಿಟ್ಟೆ. ಒಂದ್ಸಲ ಟೇಸ್ಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಅದ್ರಲ್ಲಿ ಏನೇನು ಹಾಕೋರು ಅಂತ ಮಸಾಲೆನ ಕಂಡಿರ್ತೀನಿ ನಾನು. ಸಣ್ಣ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಾಕೋಬೇಕು. ಇದು ಮೊಸರೊಡೆಗೆ ಮೊಸರು ಫ್ರೆಂಡ್ಸ್ ಗಟ್ಟಿ ಇರ್ಬೇಕು, ಸ್ವಲ್ಪ ಉಂಡುಂಡೆ ಇರಬಾರ್ದು. ಮೊಸರು ಫುಲ್ಲು ಇದಾಗಬೇಕು. ಈಗ ವಡೆ ಬೇಯಿಸ್ತಾ ಇರೋದೇ ಸ್ವಲ್ಪ ತಣ್ಣಗೆ ಮಾಡಿ ಇದ್ರೊಳಗೆ ಹಾಕ್ತಾ ಇರೋದೇ ತಿಂತಾ ಇರೋದೆ. ಹೌದು, ವಡೆ ತಣ್ಣಗಾದ್ಮೇಲೆ ಹಾಕ್ಬೇಕೋ ಬಿಸಿ ಇದ್ದಾಗ ಹಾಕ್ಬೇಕೋ ಗೊತ್ತಿಲ್ಲ ಫ್ರೆಂಡ್ಸ್. ಹೆಂಗೋ ಒಂದು ಮೊಸರೊಡೆ ತಿನ್ಬೇಕು ಅಷ್ಟೇ. ಈಗ ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಬಾಣ್ಲಿ ಇಟ್ಕೊಂಡು, ಬಾಣ್ಲಿ ಚೆನ್ನಾಗಿ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ ಫ್ರೆಂಡ್ಸ್. ಎಣ್ಣೆ ಇದ್ದಿದ್ದು ಅಷ್ಟೇನೆ, ಅರ್ಧ ಭಾಗದಷ್ಟು ಯಾವ್ದಾದ್ರು ಎಣ್ಣೆ ಹಾಕೋಬೇಕು. ಹೋಟ್ಲಲ್ಲಿ ಮಾಡ್ದಂಗೆ ಊರಾಗ್ಲೇ ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟಿಷ್ಟು ದೊಡ್ಡದಾಗ ಆಗ್ತದೆ. ಅದ್ ನೋಡ್ರಿ ಎತ್ತಕೋದ್ರೆ ಕಚ್ಕೊಬಿಟ್ಟೈತೆ. ನಾನು ಉದ್ದಿನ ಕಾಳು ರುಬ್ಬುದ್ನೋ ಇಲ್ಲ ಪೆವಿಕಿಕ್ ಹಾಕೊಂಡು ರುಬ್ಬುದ್ನೋ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಗಿದ್ದು ಈ ತರ ವಡೆ ಮಾಡ್ಬೇಕಾದ್ರೆ ಎಣ್ಣೆ ಜಾಸ್ತಿ ಇರ್ಬೇಕು, ಅವಾಗ ಹಿಂಗೆ ಕಚ್ಕೋತೈತೆ. ಅದು ಬೇರೆ ಸಿಲ್ವರ್ ಬಾಣ್ಲಿನ ಕಚ್ಕೋತೈತೆ, ಏನ್ ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದ್ರಲ್ಲೇ ಬೇಯಿಸ್ಕೊಂಡೆ. ಇನ್ನೆಲ್ಲ ಪರ್ಫೆಕ್ಟ್ ಆಗಿ ಮಾಡಿದೆ ಫ್ರೆಂಡ್ಸ್. ಕಚ್ಕೊಂಡಿದ್ದೊಂದೇ ಮಿಸ್ಟೇಕ್ ಆಗಿದ್ದು. ಈ ತರ ಕಲರ್ ಬರೋವರೆಗೂ ಚೆನ್ನಾಗಿ ಆ ಕಡೆ ಈ ಕಡೆ ಊಟ ಮಾಡಿ 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 ಬೇಯಿಸ್ಕೊಂಡೆ. ಶೇಪ್ ಸರಿಯಾಗಿ ಬಂದಿಲ್ಲ ಫ್ರೆಂಡ್ಸ್, ಏನು ಅನ್ಕೋಬೇಡ್ರಿ. ಎಣ್ಣೆಗೆ ಹಾಕ್ಬೇಕಾದ್ರೆ ಅದು ಕೈಗೆ ಮೆತ್ಕೋತಾ ಇತ್ತು. ಆಮೇಲೆ ಎಣ್ಣೆಗೆ ಅದ್ಬಿಟ್ಟು ಕೈ ಕಬಾಬ್ ಆಗ್ಬಿಟ್ಟತ್ತು ಅಂತ ಅಂದ್ಬಿಟ್ಟು ದೂರದಿಂದ ಸ್ವಲ್ಪ ಮೇಲ್ಮೇಲಕ್ಕೆ ಹಾಕಿದೆ, ಅದಕ್ಕೆ ಆ ಶೇಪ್ ಬಂದಿದೆ. ಆಮೇಲೆ ಊರಾಗ್ಲೇ ವಡೆ ಎಲ್ಲ ನಮ್ಗೆ ಸೆಟ್ ಆಗಲ್ಲ, ಪುಟಾಣಿ ವಡೆಗಳು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉಳ್ದಿರೋ ಹಿಟ್ಟಲ್ಲೆಲ್ಲ ಒಂದ್ 4-5 ವಡೆ ಮಾಡ್ಕೊಂಡೆ ಫ್ರೆಂಡ್ಸ್. ಒಂದು ಕಪ್ಪಷ್ಟು ಅಷ್ಟೇ ನೆನ್ಸ್ಬಿಟ್ಟು ರುಬ್ಕೊಂಡಿತ್ತು. ಎಷ್ಟೊಂದು ವಡೆ ಆಯ್ತು. ಅದಕ್ಕೆ ಅನಿಸ್ತೈತೆ ಉದ್ದಿನ ವಡೆ ಫೇಮಸ್. ಇಷ್ಟೇ ಇಷ್ಟು ಹಿಟ್ಟಲ್ಲಿ ಅಷ್ಟು ಆಗ್ತೈತೆ. ಸಣ್ಣ ಸಣ್ಣ ವಡೆ ಮಾಡ್ಕೊಂಡ್ರು ಕಚ್ಕೋತೈತಲ್ಲ, ಏನ್ ಮಾಡಕ್ಕಾಗಲ್ಲ ಅನ್ಬಿಟ್ಟು ಅದನ್ನೇ ಊಟ ಮಾಡಿ 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 ಬೇಯಿಸ್ಕೊಂಡೆ ಫ್ರೆಂಡ್ಸ್. ಯಾರು ವಡೆ ಮಾಡ್ಬೇಕಾರೆ ಎಣ್ಣೆ ಒಂಚೂರು ಜಾಸ್ತಿನೇ ಹಾಕೊಳ್ರಿ ಫ್ರೆಂಡ್ಸ್, ಏನಾಗಲ್ಲ. ನಾನು ಇರೋದ್ರಲ್ಲಿ ಮಾಡ್ಬೇಕು ಅಂತ ಅನ್ಬಿಟ್ಟು ಮಾಡಕ್ ಹೋಗಿ ಈ ಲೆವೆಲ್ ಮಾಡಿಟ್ಕೊಂಡಿದ್ದೀನಿ. ಮೊಸರು ರೆಡಿ ಇದೆ, ವಡೆ ರೆಡಿ ಇದೆ, ಒಂದ್ ಬಟ್ಲು ರೆಡಿ ಇದೆ. ಲೆಟ್ಸ್ ಕುಕ್ ಅಲ್ಲ ಮೇಕ್ ಮೊಸರೊಡೆ ಫ್ರೆಂಡ್ಸ್. 3 ಹಾಕೊಳ್ವಾ. ಮೊಸರು ಇದ್ದ ಮೇಲೆ ಉಯ್ಕೊಳ್ಳೋದು. ಇದೇ ಮೊಸರೊಡೆ ಫ್ರೆಂಡ್ಸ್. ಲುಕ್ಕಿಂಗ್ ವೆರಿ ನೈಸ್ ಅಲ್ಲ ಇಲ್ಲಿ ಫ್ರೆಂಡ್ಸ್. ಹೋದ ವರ್ಷ ಮಾಡ್ಬೇಕು ಅನ್ಕೊಂಡಿದ್ದು ಈ ವರ್ಷ ಮಾಡಿದ್ದೀನಿ. ಫೈನಲಿ ಮೊಸರೊಡೆ ನನ್ನ ಕೈಯಲ್ಲಿ. ಟೇಸ್ಟ್ ಇಟ್ ಫ್ರೆಂಡ್ಸ್. ಛೇ, ನನ್ನ ಗಂಡ ತಿಂದೇ ಇರೋ ಟೈಮಲ್ಲಿ ಇದೆಲ್ಲ ಮಾಡ್ಕೊಂಡು ತಿಂತೀನಲ್ಲ, ನಾನು ನರ್ಕಕ್ಕೆ ಪಕ್ಕ ಹೋಗೋದು. ನರ್ಕಕ್ಕೆ ಹೋದ್ರೂ ಪರವಾಗಿಲ್ಲ, ಟೇಸ್ಟಿ ಊಟ ತಿನ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಇದನ್ನ ಮಾತ್ರ ಸ್ಪೂನಲ್ಲೇ ತಿನ್ಬೇಕು ಫ್ರೆಂಡ್ಸ್. ಅದಕ್ಕೆ ಡಿಸೆಂಟಾಗಿ ಡಿಗ್ನಿಟಿಯಾಗಿ ಸ್ಪೂನಲ್ಲಿ ತಿನ್ವಾ. ಇದು 2ನೇ ಸಲ ಫ್ರೆಂಡ್ಸ್ ನನ್ನ ಲೈಫಲ್ಲಿ. ಫಸ್ಟ್ನೇ ಸಲ ದಿವ್ಯಾಕ ಹೋಟ್ಲಲ್ಲಿ ಕರ್ಕೊಂಡೋಗಿತ್ತು, ಹೋಟ್ಲಲ್ಲಿ ಕೊಡಿಸಿತ್ತು. ಆವಾಗಲೇ ಗೊತ್ತಾಗಿದ್ದು ಈ ಥರದೊಂದು ರೆಸಿಪಿ ಐತೆ ಪ್ರಪಂಚದಲ್ಲಿ ಅಂತ. ಹಂಗೆ ಕಣ್ಣಲ್ಲೇ ರೆಕಾರ್ಡ್ ಮಾಡ್ಕೊಂಡು ಬಂದೆ ಇದನ್ನ ಮನೇಲಿ ಟ್ರೈ ಮಾಡಬೇಕು ಅಂತ. ಹೋದ ವರ್ಷ ನೋಡ್ಕೊಂಡು ಬಂದಿದ್ದು, ಈ ವರ್ಷ ಟ್ರೈ ಮಾಡಿದ್ದೀನಿ. ನನ್ಗೆ ಆ ಟೇಸ್ಟ್ ಇನ್ನೂ ನೆನಪೈತೆ ಫ್ರೆಂಡ್ಸ್. ಹೋಟ್ಲಲ್ಲಿ ತಿಂದು ಸೇಮ್ ಟೇಸ್ಟು. ದೋಸೆಗೆ ನೆನೆಸ್ದಾಗೆಲ್ಲ ಇನ್ಮೇಲೆ ಉದ್ದು ನೆನೆಸಿ ರುಬ್ಬಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಉದ್ದಿನ ವಡೆ ಮಾಡ್ತೀನಿ ಫ್ರೆಂಡ್ಸ್. ಇನ್ಮೇಲೆ ಇನ್ನು ಸ್ವಲ್ಪ ನೆಂದರೆ ಸಾಫ್ಟಾಗಿ ಸ್ಮೂತಾಗಿ ಬರ್ತೈತೆ ಫ್ರೆಂಡ್ಸ್. ಅಲ್ಲಿ ತನಕ ಕಾಯೋಕ್ಕಾಗಲ್ಲ ಫ್ರೆಂಡ್ಸ್. ಐ ಕಾಂಟ್ ವೆಯ್ಟ್. ಗಂಡಪ್ಪಗೂ ಟೇಸ್ಟ್ ತೋರಿಸುವ ಸಮಯ. ಒಳಗೆ ಬನ್ನಿ. ಹೊಸ ರೆಸಿಪಿ ಕಂಡಿಡ್ತಿದ್ದೀನಿ. ಮುಗಿತಲ್ಲ, ಎಲ್ಲ ಮುಗೀತು. ಅಪ್ಪಿ ಉದ್ದು ಒಳ್ಳೇದಪ್ಪಿ, ದೇಹಕ್ಕೆ ಮೊಸರು ಒಳ್ಳೇದಪ್ಪಿ, ತಿನ್ನಪ್ಪಿ ಪ್ಲೀಸ್. 1 ಸ್ಪೂನ್ ತಿನ್ನು. ದೇವ್ರೇ ಹೋಗು. ಚೆನ್ನಾಯ್ತಾ?
ಏನು ಹೇಳೋದು? ಉದ್ದು ನೋಡಿ ಮೊಸರು ಸೇರಿದ್ರೆ ಮೊಸರೊಡೆ ಚೆನ್ನಾಯ್ತಾ? ಕಡತ್ತಾಗಿ ಮೊಸರೊಡೆ ತಿನ್ನೋದಲ್ಲ ಫ್ರೆಂಡ್ಸ್, ಈಗ ಅದನ್ನ ಕರಗಿಸುವ ಕೆಲಸ ಈಗ ಅಂದ್ರೆ ಮನೆ ಕೆಲಸ. ಮೊಸರೊಡೆ ಮಾಡೋ ಗ್ಯಾಪ್ ಅಲ್ಲಿ ಈ ಬಟ್ಟೆಗಳನ್ನ ಒಗ್ದಿಟ್ಕೊಬಿಟ್ಟಿದೀನಿ. ನಾವ್ ಹಂಗೆ ಅಲ್ಲ ಫ್ರೆಂಡ್ಸ್, 1 2 3 ಕೆಲಸ ಒಟ್ಟೊಟ್ಟಿಗೆ ಆಗ್ಬೇಕು. ಅದಕ್ಕೆ ನಮ್ಮನ್ನ ಸೂಪರ್ ವುಮೆನ್ಸ್ ಬ್ರಾಕೆಟ್ ಅಲ್ಲಿ ಮನೆ ಕೆಲಸದವಳು ಅಂತ ಕರೆಯೋದು. ನಾವೇ ಇದೆಲ್ಲ ಸೃಷ್ಟಿ ಮಾಡ್ಕೊಂಡಿರೋದು. ಒಂದ್ ಕೆಲಸ ಮದ್ಮೇಲೆ ಒಂದ್ ಕೆಲಸ ಮಾಡಲ್ಲ. ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಆಗ್ಬೇಕು, ಆವಾಗ್ಲೇ ಸಮಾಧಾನ ನಮ್ಗೆ. ಗಂಡ್ಮಕ್ಳ ತರ ಸ್ಲೋ ಆಗಿ ಮೂಡಿಯಾಗಿ ಇರಲ್ಲ, ಆಕ್ಟಿವ್ ಆಗಿರ್ತೀವಿ ನಾವು. ಗಂಡ್ಮಕ್ಳು ಬೇಜಾರಾಗ್ಬೇಡ್ರಿ, ಯಾಕಂದ್ರೆ ನಿಜಾನೇ ಹೇಳ್ತಾ ಇದೀನಿ ನಾನು. ಅದಕ್ಕೋಸ್ಕರ ಬಟ್ಟೆಗಳನ್ನೆಲ್ಲ ಒಣಗಾಕೊಳಕ್ ಇವಾಗ ತೊಂದ್ರೆನೇ ಇಲ್ಲ. ಈ ತರ ಬೇಸಿಗೆ ಇದ್ರೆ ಬಟ್ಟೆಗಳೆಲ್ಲ ಒಣಗಿಸ್ಕೊಳಕ್ ಆರಾಮ್ ಆಗ್ತೈತೆ. ಆದ್ರೆ ಜಾಸ್ತಿ ಗಾಳಿ ಬೀಸಲ್ಲ ನೋಡ್ರಿ. ನಮ್ಮನೆ ಹತ್ರ ಮರ ಗಿಡಗಳೆಲ್ಲ ಅಳ್ಳಾಡ್ತಾನೂ ಇಲ್ಲ. ಒಲಿ ಒಂದು ಎಲೆ ಸಹ ಗಾಳಿ ಇದ್ರೆ ತಾನೇ ಅಳ್ಳಾಡಕ್ಕೆ. ಬಿಸಿ ಗಾಳಿ ಸಹ ಬಿಸಿ ಬಿಸಿಯಾಗಿ ಬರ್ತಿದೆ. ಶಿವ ಕೆಲಸ ಇಲ್ಲ ಮನೆ ಹತ್ರ ನಡೀತೈತೆ ಫ್ರೆಂಡ್ಸ್. ಮನೆ ಮುಂದೆ ಮರಳೈತೆ, ಅದನ್ನೇ ತಗೊಂಡೋಗಿ ಏನೇನೋ ಕೆಲಸ ಮಾಡ್ತೈತೆ ಒಟ್ಟೊಟ್ಟಿಗೆನೇನೆ. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಊಟಕ್ಕೆ ಪಾಲಕ್ ಸೊಪ್ಪು ತಂದಿದೆ ಫ್ರೆಂಡ್ಸ್. ರಾತ್ರಿ ಬಿಡಿಸಿ ತೊಳೆದಿಟ್ಟೆ, ಎಷ್ಟು ಗಲೀಜಿತ್ತೋ. ಅದನ್ನ ನೋಡಿದ್ರೆ ನಾನು ತೋಟದಲ್ಲಿ ಬೆಳೆದಿರೋ ತರ ಇರ್ಲಿಲ್ಲ ಫ್ರೆಂಡ್ಸ್. ಕೆಟ್ಟ ಸ್ಮೆಲ್ ಬರ್ತಾ ಇತ್ತು. ಹಿಂಗೆಲ್ಲ ಒಗಳ್ಕೊಂಡು ತಿನ್ಬೇಕಾ? ಅದೇ ಫ್ರೆಂಡ್ಸ್, ಇದು ಕೊಳಚೆ ನೀರು ಹರಿಯೋ ಕಡೆ ಸೊಪ್ಪು ಬೆಳಿತೈತಲ್ಲ, ಅದನ್ನೆಲ್ಲ ಕಿತ್ಕೊಬಂದು ಮಾಡ್ತಾರೆ. ಅದೇ ನನಗೆ ಸ್ಮೆಲ್ಲಲ್ಲೇ ಗೊತ್ತಾಯ್ತು. ಅದಕ್ಕೆ ನೀಟಾಗಿ ತೊಳೆದಿದ್ದೀನಿ, ತಂದ್ಬಿಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು. 30 ರೂಪಾಯಿ ಒಂದು ಕಟ್ಟು, ಇಷ್ಟಪ್ಪ ಕಟ್ಟು. ಅದರಲ್ಲಿ ಸ್ವಲ್ಪ ಪಾಲಕ್ ಸಾರು ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ನಾಳೆ ಒಂದು ಸ್ಪೆಷಲ್ ರೆಸಿಪಿ ಕಂಡುಹಿಡಿಯಬೇಕು ಅಂತಿದ್ದೀರಿ. ಅದಕ್ಕೆ ಪಾಲಕ್ ಸಾಂಬಾರು ಬಿಸಿ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. ಈಗ ಪಾಲಕ್ ಸೊಪ್ಪು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಿಡಿಸಿ. ಇಲ್ಲಿ ಟೊಮೊಟೊ, ಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಆಮೇಲೆ ಹಾಕೋಬೇಕು. ಅವರೇ ಬೇಳೆ ಹಾಕ್ಬಿಟ್ಟು ಪಾಲಕ್ ಸೊಪ್ಪು ಸಾರು ಮಾಡ್ತೀನಿ ಫ್ರೆಂಡ್ಸ್ ಇವತ್ತು. ಅವರೇ ಬೇಳೆನ ನೀಟಾಗಿ ತೊಳ್ಕೊಂಡು ಅದಕ್ಕೆ 3 ಟೊಮೊಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ಪಾಲಕ್ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಕೊಂಡ್ರೆ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಆದ್ರೆ ಒಂದೇ ಕಟ್ ಸೊಪ್ಪು ತಂದಿದ್ದು ನಾನು. ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು 1 ಗ್ಲಾಸ್ ಅಷ್ಟು ಇದನ್ನ ಒಂದೇ ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಯಾಕಂದ್ರೆ ಸೊಪ್ಪು ಬೇಳೆ ಎಲ್ಲಾನು ಬೇಗ ಬೇಯ್ತೈತೆ. ಹಂಗಾಗಿ ಬಸ್ತು ಸೈಡ್ಗೆ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನ ರುಬ್ಬಿಟ್ಕೋತೀನಿ. ಬೇಳೆ ಸಪ್ರೇಟ್ ಮಾಡ್ಕೊಂಡು ಸಪ್ರೇಟ್ ಇನ್ನೊಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಸಾಸಿವೆ ಹಾಕೊಂಡೆ. ಕರಿಬೇವು ಇರ್ಲಿಲ್ಲ ಫ್ರೆಂಡ್ಸ್, ಸಿಗ್ತಾ ಇಲ್ಲ ಇತ್ತೀಚೆಗೆ, ಒಣಗೋಗವೆಲ್ಲ ಬೇಸಿಗೆ ಎಲ್ಲ. ಹಂಗಾಗಿ ರುಬ್ಬಿಟ್ಕೊಂಡಿರೋದನ್ನ ಸೊಪ್ಪು ಹಾಕೊಂಡು ಬೇಳೆ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನ ಹಾಕೊಂಡು ನೀರ್ ಎಷ್ಟು ಬೇಕಷ್ಟು ಹಾಕೊಂಡು ಆಮೇಲೆ ನೆನಪಾಯ್ತು, ಒಬ್ರು ಸಿಸ್ಟರ್ ಹೇಳಿದ್ರು ಸೊಪ್ಪು ಸಾರಿಗೆ ಅರ್ಶನ ಹಾಕ್ರಿ ಕಲರ್ ಚೆನ್ನಾಗಿ ಬರ್ತೈತೆ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಹಾಕ್ದೆ ಫ್ರೆಂಡ್ಸ್. ಅದೇನು ಹಸಿರು ಕಲರೇ ಇತ್ತು. ಚೆನ್ನಾಗಿ ಕುದಿಸ್ಕೊಂಡ್ರೆ ಮುಗೀತು ಸೊಪ್ಪು ಸಾಂಬಾರು. ಸಿಂಪಲ್ ಆಗಿ ಹಸಿ ಕಾಳು ಮಾಡ್ಬೇಕು ಫ್ರೆಂಡ್ಸ್. ಸೊಪ್ಪು ಸಾರು ಸೂಪರ್ ಆಗಿರ್ತೈತೆ. ಇದಕ್ಕೆ ಅನ್ನದ ಮುದ್ದೆ ಮಾಡ್ಕೊಂಡಿದ್ದೆ. ನೈಟ್ ಅನ್ನ ಸ್ವಲ್ಪ ಉಳ್ದೋಗಿತ್ತು, ಅದೊಂದು ಟಾಮಗು ಚೋಟಿಗೆ ಹಾಕಿದ್ರು ಒಂಥರ ಬೇಜಾರಾಗ್ತೈತೆ, ತಂಗ್ಳು ಹಾಕ್ಬೇಕಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಮುದ್ದೆನೆ ಮಾಡ್ಕೊಬಿಟ್ಟೆ. ಅವ್ರಿಗೆ ಬಿಸಿ ಅನ್ನ ಮಾಡಿ ಇಟ್ಬಿಟ್ಟು 2 ವಾರ ಮುದ್ದೆ ಮಾಡ್ಕೊಂಡಿದ್ದೆ. ಚೋಟುಗುನು ಸಣ್ಣ ಸಣ್ಣ ಮುದ್ದೆ ಮಾಡಿ ಅಭ್ಯಾಸ ಮಾಡಿಸ್ತಿದ್ದೀನಿ. ಟಾಮು ಅಂತೂ ತಿಂತಾರೆ, ಇವನಾರ ತಿನ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ಶೆಲ್ಫ್ ಎಲ್ಲ ನೀಟಾಗಿ ತೊಳ್ಕೊಂಡೆ. ಸಂಜೆಗೂ ಹಾಕಷ್ಟು ಸಾಂಬಾರ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ, ಯಾಕಂದ್ರೆ ಹೊರಗಡೆ ಹೋಗಿ ಬರೋದು ಲೇಟ್ ಆಗ್ತೈತೆ ಅಂತ. ಇವನಿಗೂ ಮತ್ತೆ ಟಾಮುಗೆ ಅನ್ನ ಮಾಡ್ಬಿಟ್ಟು ತಣ್ಣಗಾದ್ಮೇಲೆ ಮೊಸರು ಕಲ್ಸಿ ಹಾಕಿದ್ದೀನಿ ಫ್ರೆಂಡ್ಸ್. ತಿಂತಾವನೆ. ಹಾಲು ತಿನ್ಬಾರ್ದು ಇವನು ಅಂತ ಹೇಳಿದ್ರಿ, ಅದಕ್ಕೆ ಮೊಸರು ಹಾಕ್ತಿದ್ದೀನಿ. ನಂದು ಗೊಂಬೆ ಇದು. ಆಯ್ತು ತಗೋ. ಯಾಕ ಸ್ವಲ್ಪ ಎತ್ಕೊಂಡಿ ಮುದ್ದೆ ತಿಂತೇನ? ಮುದ್ದೆ ಚೋಟು, ದಿಸ್ ಇಸ್ ಕಾಲ್ಡ್ ಹೋಮ್ ಮೇಡ್ ಫೇಸ್ ಪ್ಯಾಕು. ನೀನ್ ಹಾಕೊಂಡ್ರೆ ಬೆಳ್ಳಗಾಗ್ಬಿಡ್ತೀಯಾ? ಇವನು ಫಸ್ಟ್ ಟೈಮ್ ಲೈಫಲ್ಲಿ ನಾನು ಫೇಸ್ ಪ್ಯಾಕ್ ಹಾಕೊಳ್ಳೋದು ನೋಡ್ತಾವನೆ ಫ್ರೆಂಡ್ಸ್. ಇವ್ನಿಗೆ ಯಾವುದೇ ರೀತಿ ಚಳಿ ಜ್ವರ ಬರದೇ ಇರಲಿ ಅಂದ್ಬಿಟ್ಟು ದೇವರಲ್ಲಿ ಕೇಳ್ಕೊಂಡು ಫೇಸ್ ಪ್ಯಾಕ್ ಹಾಕೋತೀನಿ ಫ್ರೆಂಡ್ಸ್. ಈಗ ಕ್ವಿಕ್ಕಾಗಿ ನಮಗೆ ರಿಸಲ್ಟ್ ಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಫೇಸ್ ಪ್ಯಾಕು. ಟೊಮೊಟೊ ಜ್ಯೂಸ್ ಫ್ರೆಂಡ್ಸ್. ಟೊಮೊಟೊ ಜ್ಯೂಸು ಮುಖಕ್ಕೆ ಹಚ್ಚಿದ್ರೆ ಸ್ಕಿನ್ ಹಂಗೆ ಪಳ ಉಳಿತಾ ಇರ್ತದೆ ಫ್ರೆಂಡ್ಸ್, ಬ್ರೈಟಾಗಿ ಕಾಣಿಸ್ತದೆ. ಮತ್ತು ಕಡಲೆ ಹಿಟ್ಟು, ರೋಸ್ ವಾಟ್ರ್ ಒಂದು ಸ್ವಲ್ಪ, ಇವಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ವಿಕ್ಕಾಗಿ ರಿಸಲ್ಟ್ ಬೇಕು ಸ್ಕಿನ್ಗೆ ಅಂತ ಅಂದ್ಬಿಟ್ರೆ ಇದನ್ನು ಯೂಸ್ ಮಾಡೋದು ಫ್ರೆಂಡ್ಸ್. ಈಗ ನಾನು ಸಂಜೆ ಹೊರಗಡೆ ಹೋಗ್ಬೇಕು ಫ್ರೆಂಡ್ಸ್, ಈಗ ಒಂದು 4 ಗಂಟೆ ಮೇಲೆ. ಈಗ ನಾನು ಜಾಸ್ತಿ ರಿಸ್ಕ್ ತೊಗೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ, ಅಂದರೆ ಬೇರೆ ರೀತಿ ಫೇಸ್ ಪ್ಯಾಕ್ಗಳ. ಅದಕ್ಕೆ ಕ್ವಿಕ್ಕಾಗಿ ಇದನ್ನೇ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮುಖ ನೀಟಾಗಿ ತೊಳೆದಿದ್ದೀನಿ. ಫಸ್ಟ್ ಟೈಮ್ ಈ ಥರ ಫಂಕ್ಷನ್ಗೆ ಹೋಗ್ತಿರೋದಲ್ಲ, ಸ್ವಲ್ಪ ಲುಕ್ಕು ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್. ಅರ್ಶಿನ ತೋರಿಸ್ಲಿಲ್ಲ ನಾನು. ಅರ್ಶಿನ ಒಂದು ಚಿಟಿಕೆ ಹಾಕ್ಕೋಬೇಕು. ಯಾವುದೇ ಫೇಸ್ ಬೇಕಾದರೂ ಅರ್ಶಿನ ಕಂಪಲ್ಸರಿ. ಕೆಲವ್ರಿಗೆ ಅರ್ಶಿನ ಅಡ್ಜಸ್ಟ್ ಆಗಲ್ಲ. ನನಗೆ ಅಲೋವೆರಾ ಮತ್ತು ನಿಂಬೆ ರಸ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಫ್ರೆಂಡ್ಸ್. ಅರ್ಶಿನ ಅಡ್ಜಸ್ಟ್ ಆಗ್ತಿದೆ, ಕಸ್ತೂರಿ ಅರ್ಶಿನ ಅಡ್ಜಸ್ಟ್ ಆಗಲ್ಲ. ಇದು ಒಂದು ಸಿಂಪಲ್ ಫೇಸ್ ಪ್ಯಾಕ್ ಫ್ರೆಂಡ್ಸ್. ಸ್ಕಿನ್ಗೆ ಸಖತ್ತಾಗಿ ವರ್ಕ್ ಆಗ್ತಿತ್ತು ಇದು. ಅದಕ್ಕೆ ಇದನ್ನು ಮನೇಲಿ ಸಿಗೋ ಐಟಮ್ಸಲ್ಲಿ ಈಸಿಯಾಗಿ ಹಚ್ಕೋಬೋದು. ಸ್ಕಿನ್ ಬ್ರೈಟ್ನಿಂಗ್ ಹೆಲ್ಪ್ ಆಗ್ತೈತೆ. ಮತ್ತು
ಬ್ಲ್ಯಾಕ್ ಮಾರ್ಕ್ಸ್ ಇರ್ತೈತಲ್ಲ ಪಿಂಪಲ್ಸ್ದು, ಅದೆಲ್ಲ ಆಲ್ಮೋಸ್ಟ್ ಕಮ್ಮಿ ಆಗ್ತೈತಿ ಇದನ್ನು ಒಂದ್ಸಲ ಯೂಸ್ ಮಾಡೋದಲ್ಲ ಫ್ರೆಂಡ್ಸ್. ಆಗಾಗ ವಾರಕ್ಕೊಂದ್ಸಲ ಈ ಥರ ಹೋಮ್ ಮೇಡ್ ಫೇಸ್ ಪ್ಯಾಕ್ಗಳು ಬಳಸ್ತಾ ಇರಬೇಕು. ನಮ್ಮ ಸ್ಕಿನ್ ನಾವು ಕಾಪಾಡ್ಕೊಳ್ತಾ ಇರಬೇಕು. ಯಾಕೆ ಜಾಸ್ತಿ ಫೇಸ್ ಪ್ಯಾಕ್ಗಳೆಲ್ಲ ನೆಕ್ಕಿಗೂ ಅಪ್ಲೈ ಮಾಡಲ್ಲ ಅಂದರೆ ಫ್ರೆಂಡ್ಸ್, ಒಂದು ಚಳಿ ಇರ್ತೈತೆ. ಇನ್ನೊಂದು ಮೇನ್ ರೀಸನ್ ಏನಂದರೆ ಜಾಸ್ತಿ ಕೇರ್ ಮಾಡಿದಷ್ಟು ನೆಕ್ಕು ರಫ್ ಆಗ್ತೈತೆ, ಬ್ಲ್ಯಾಕ್ ಇರೋದೆಲ್ಲ. ಅದಕ್ಕೆ ಮಾಯ್ಶ್ಚರೈಸಿಂಗ್ ಹಚ್ಚಿ ಅದು ಇದು ಹಾಕಿ ಮೇಂಟೈನ್ ಮಾಡೋದು. ಕೆಲವ್ರಿಗೆ ವೆಯ್ಟ್ ಗೇನ್ ಆಗ್ತಾ ಈ ಥರ ನೆಕ್ ಬ್ಲ್ಯಾಕ್ ಆಗ್ತೈತೆ, ಹಂಗಾಗಿ ತೊಂದರೆ ಇಲ್ಲ. ಅದೇನೇ ಮಾಡಿದ್ರು ರಿಮೂವ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾವು ಡಿಪ್ರೆಷನ್ಗೆ ಹೋಗುವ ಅವಶ್ಯಕತೆ ಇಲ್ಲ. ಅದೇನು ಲೈಫ್ ಟೈಮ್ ಉಳ್ಕೊಳ್ಳಲ್ಲ, ಕಮ್ಮಿ ಆಗ್ತೈತೆ. ಓಕೆ ಫ್ರೆಂಡ್ಸ್, ಈ ಫೇಸ್ ಪ್ಯಾಕ್ನ ನಾನು ಒಂದು 15-20 ನಿಮಿಷ ಬಿಡ್ತೀನಿ ಅಷ್ಟೇ. ಇವತ್ತು ಜಾಸ್ತಿ ಟೈಮ್ ಇಲ್ಲ ನನಗೆ, ಹಂಗಾಗಿ ಸ್ವಲ್ಪ ಒಂದು 15-20 ನಿಮಿಷ ಬಿಟ್ಟು ಆಮೇಲೆ ಫ್ರೆಶ್ ಆಗ್ಬಿಟ್ಟು ಬರೋದೆ ಫ್ರೆಂಡ್ಸ್. 2000 years later. ಈ ಥರ ಇಷ್ಟು ಡ್ರೈ ಆದರೆ ಸಾಕು ಫ್ರೆಂಡ್ಸ್, ಒಂದು 15 ನಿಮಿಷ. ಈಗ ಪಟ್ ಅಂತ ರೆಡಿ ಆಗ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಈ ಡ್ರೆಸ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಸೀರೆ ಹಾಕ್ಕೋಬೇಕಿತ್ತು, ಅದರ ಹೆವಿ ಜಿಗ ಜಾತ್ರೆ ಸೀರೆ ಫ್ರೆಂಡ್ಸ್. ನನ್ನ ಹತ್ರ ಎಲ್ಲ ಸಿಂಪಲ್ ಆಗಿರೋ ಸೀರೆಗಳು ಹಾಕ್ಕೋಬೇಕು. ಮೊದಲೆಲ್ಲ ಗೊತ್ತಾಗ್ತೀರಾ ಆ ಥರ ಸೀರೆಗಳು ತೊಗೊಂಡಿದ್ದೀನಿ. ಫೇಸ್ಗೆ ಸೋಪ್ ಹಾಕ್ಲಿಲ್ಲ ಫ್ರೆಂಡ್ಸ್, ಫೇಸ್ ಪ್ಯಾಕ್ ಹಾಕಿರೋದು ಇದಾಗ್ಬಿಡ್ತಿತ್ತು ಅಂತ. ಇದ್ರ ಮೇಲೆ ಮೇಕಪ್ ಇವಾಗ ನಂದು ಫ್ರೆಂಡ್ಸ್. ಓಲೆ ಈ ಥರ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು ಮ್ಯಾಚಿಂಗ್ ಹಾಕ್ಕೊಂಡಿದ್ದೀನಿ. ಯಾವುದೇ ಡ್ರೆಸ್ ಆಗಲಿ ಫ್ರೆಂಡ್ಸ್, ಅದಕ್ಕೆ ಆಪೋಸಿಟ್ ಕಲರ್ ಜ್ಯುವೆಲರೀಸ್ ಹಾಕೊಂಡ್ರೆ ಹೈಲೈಟಾಗಿ ಕಾಣಿಸ್ತಿದೆ. ಆದರೆ ನಾನು ಆದಷ್ಟು ಸಿಂಪಲಾಗಿ ರೆಡಿ ಆಗಬೇಕು ಅಂತ ಈ ಥರ ಹಾಕೊಳ್ತಾ ಇದ್ದೀನಿ. ಫೌಂಡೇಶನ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆಲ್ ಇನ್ ಒನ್ ಇದನ್ನೇ ಹಚ್ಕೋತೀನಿ ಫ್ರೆಂಡ್. 2 ಒಂದೊಂದ್ಸಲ, 3 ಒಂದೊಂದ್ಸಲ ಹಚ್ಕೊಳ್ಳೋದಕ್ಕಿಂತ ಆಲ್ ಇನ್ ಒನ್ ತೊಗೊಂಡು ಹಚ್ಕೊಳ್ಳೋದೇ ಬೆಸ್ಟು. ಆ ಸನ್ಸ್ಕ್ರೀನ್ ಹಚ್ಕೊಂಡ್ರು ಈ ಸನ್ಸ್ಕ್ರೀನು ಹಚ್ಕೋತೀನಿ. ಶಿವ ಕೊಡಿಸಿರೋ ಫೌಂಡೇಶನ್ ಫ್ರೆಂಡ್ಸ್, ಇದು ಸಖತ್ತಾಗಿ ನನಗೆ ಹೆಲ್ಪ್ ಆಗ್ತಿದೆ. ಇದು ಕೇಳಿದ್ರಿ ಫ್ರೆಂಡ್ಸ್ ಹೋದ್ಸಲ, ಲಾಸ್ಟಿಂಗ್ ಗ್ಲೋ ಫೌಂಡೇಶನ್ ELLE 18 ಇಲ್ಲ ಅಂತ ಇಲ್ಲ ಇದೆ. ಈ ಏನು ಕ್ರೀಮ್ಗಳು, ಇವುಗಳ ಹೆಸರು ಹೇಳೋಕ್ಕೂ ಒದ್ದಾಡಬೇಕು. ನಾನು ಬ್ರಷ್ ಎಲ್ಲ ಬಳಸಲ್ಲ ಫ್ರೆಂಡ್ಸ್, ಅಭ್ಯಾಸ ಎಲ್ಲ ಬ್ಲಷಲ್ಲಿ ಕೈಲೇ ಹಾಕ್ಕೋತೀನಿ ಫೌಂಡೇಶನು. ವಾವ್, ವಾಟ್ ಎ ಗ್ಲೋ ಯಾ. ಕಾಂಪ್ಯಾಕ್ಟ್ ಅಂದ್ರೆ ಬೂದಿ ತರ ಕಾಣಿಸಲ್ಲ ಫ್ರೆಂಡ್ಸ್, ಈ ತರ ಇರ್ತೈತಲ್ಲ ನಮ್ಮ ಸ್ಕಿನ್ ಕರೆಕ್ಟಾಗಿ ಮ್ಯಾಚ್ ಆಗ್ತೈತೆ. ಪೌಡ್ರ್ ಅಂದ್ರೆ ಬೂದಿ ತರ ಇರ್ತೈತೆ. ಪೌಡ್ರ್ ಹಾಕೊಂಡಂಗೆ ಕಾಣಿಸ್ಬಾರ್ದು ಅಂದ್ರೆ ಕಾಂಪ್ಯಾಕ್ಟ್ ಹಾಕೋಬೇಕು. ಈ ಬ್ರೌನ್ ಲಿಪ್ಸ್ಟಿಕ್ಕೆ ನನಗೆ ಮ್ಯಾಚ್ ಆಗೋದು ಫ್ರೆಂಡ್ಸ್. ಪಿಂಕು ಅದೆಲ್ಲ ನನಗೆ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ಈ ಥರ ಲೈಟಾಗಿ ಏನು ಜಾಸ್ತಿನೇ ಆಗೋಯ್ತಾ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಫ್ರೆಂಡ್ಸ್? ನೀವು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಕ್ಕೂ ನಾಳೆ ಟೈಮ್ ಆಗ್ತಿದೆ. ಇಷ್ಟೆಲ್ಲ ನೀಟಾಗಿ ರೆಡಿ ಆಗ್ಬಿಟ್ಟು ಹೋಗ್ತಿರೋದು ಯಾಕೆ ಅಂದರೆ ಸ್ಕೂಲ್ ಆ್ಯನ್ಯುವಲ್ ಡೇಗೆ ನಾನು ಗೆಸ್ಟ್ ಆಗಿ ಹೋಗ್ತಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಆಟೋ ಬುಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಟಾಮು ಅಲ್ಲಿ ತನಕ ಬಂದುಬಿಟ್ಬಿಟ್ಟು ಹೋದ ನನ್ನ. ಈ ಜಾಗ ಗೊತ್ತಲ್ಲ ಫ್ರೆಂಡ್ಸ್, ಆಗಾಗ ತೋರಿಸ್ತಾನೆ ಇರ್ತೀನಿ, ನಮ್ಮ ಮನೆ ದೇವರು ಹುಸ್ಕೂರು ಮದ್ದೂರಮ್ಮ ಅಂತ. ಈಗ ಹಿಂಗೈತಾ, ಇನ್ನೊಂದು ವಾರಕ್ಕೆ ಇಲ್ಲೆಲ್ಲ ಫುಲ್ ಚೇಂಜ್ ಫ್ರೆಂಡ್ಸ್. ಯಾಕಂದರೆ ಇನ್ನೊಂದು ವಾರದಲ್ಲಿ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತೈತೆ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಜಾತ್ರೆ ಸುತ್ತಕ್ಕೆ. ಯಾವಾಗಲೂ ಮಾರ್ಚ್ ಕೊನೆಯಲ್ಲಿ ಬೀಳ್ತಾ ಇತ್ತು ಜಾತ್ರೆ, ಈ ಸಲ 11ರಿಂದನೇ ಸ್ಟಾರ್ಟ್ ಆಗ್ಬಿಟ್ಟೈತೆ. ಬನ್ರಿ ಫ್ರೆಂಡ್ಸ್, ಎಲ್ಲರೂ ಜಾತ್ರೆ ಸೆಲೆಬ್ರೇಷನ್ ಮಾಡೋಣ. ಜಾಯಿಂಟ್ ವೀಲು ಅದು ಇದು ಎಲ್ಲ ಬಂದ್ಬಿಟ್ಟವೆ. ಅದ್ರಲ್ಲಿ ಮಾತ್ರ ಆಡಲ್ಲ ನಾನು, 1 ಕೋಟಿ ಕೊಟ್ಟರು ಆಡಲ್ಲ. ಇಷ್ಟು ನೆಟ್ಟಾಗಿ ತಲೆ ಬಚ್ಕೊಂಡು ರೆಡಿ ಅದೇ. ಘಾಟದಲ್ಲಿ ಹೋಗ್ಬೇಕಾದ್ರೆ ತಲೆ ಎಲ್ಲ ಕೆದರ್ಕೋತು, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಈ ಥರ ರೋಡ್ ಇದು ಬಿಟ್ರೆ ನಾನು ಎಷ್ಟು ಕಿಲೋಮೀಟ್ರ್ ಬೇಕಾದ್ರೂ ಜರ್ನಿ ಮಾಡ್ತೀನಿ, ಟ್ರಾಫಿಕ್ ಇಲ್ದಿರ ಆರಾಮಾಗೈತೆ. ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಅಂದ್ರೇ ಹಿಂಗೇನೆ ಫ್ರೆಂಡ್ಸ್. ನಾನು ಬರಬೇಕಾಗಿರೋ ಪ್ಲೇಸಿಗೆ ಬಂದೇ ಬಿಟ್ಟೆ. ಈ ಪ್ಲೇಸ್ ಯಾವುದು ಅಂತ ಯಾವ ಊರು ಅಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ಲೊಕೇಶನ್ ಸೆಂಡ್ ಮಾಡಿಸ್ಕೊಂಡು ಬಂದಿದ್ದಷ್ಟೇನೆ. ಫಂಕ್ಷನ್ ನಡಿಬೇಕಾಗಿರೋದು ಇಲ್ಲೇನೆ. ಫಸ್ಟ್ಗೆ ನಾನು ಬಂದಲ್ಲ, ಇನ್ನೂ ಯಾರು ಬಂದಿರಲಿಲ್ಲ, ಪೇರೆಂಟ್ಸು ಗೆಸ್ಟ್ ಯಾರೂ. ನಾನು ಸ್ವಲ್ಪ ಬೇಗ ಹೋಗೋಣ ಅಂತ ಬಂದೆ. ಇಲ್ಲಿಂದ ಮಕ್ಕಳೆಲ್ಲ ರೆಡಿ ಆಗ್ತವ್ರೆ. ಫಂಕ್ಷನ್ ಅದೆಲ್ಲ ಇದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಆ್ಯನ್ಯುವಲ್ ಡೇನ ನಾನು ನೋಡ್ತಿರೋದು, ಹಂಗಾಗಿ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ರೆಡಿ ಆಗ್ಬಿಟ್ಟು ಬಂದಿರೋದು ಅಷ್ಟೇ. ಎಷ್ಟು ಕ್ಯೂಟಾಗಿ ರೆಡಿ ಆಗ್ತವ್ರು ಮಕ್ಕಳೆಲ್ಲ. ಆಮೇಲೆ ಇಲ್ಲಿ ರೆಸ್ಟ್ ಮಾಡೋಕೆ ಹೇಳಿದ್ರು, ಕುತ್ಕೊಂಡಿದ್ದೀನಿ, ಒಬ್ಬಳೇ ಇರೋದು. ಇನ್ನೂ ಬರೋರಿದ್ದಾರೆ. ಒಂದು 20-30 ನಿಮಿಷ ಬೇಗನೆ ಬಂದೆ ನಾನು, ಬೇಗ ಹೊರಡ್ಬೋದಲ್ಲ ಕತ್ಲೆ ಆಗೋಷ್ಟರಲ್ಲಿ ಅಂತ. ಇದು VIP ರೂಮ್ ಅಂತ ಐತೆ. ಸ್ವಲ್ಪ ನರ್ವಸ್ ಆಗಿದ್ದೀನಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಅಲ್ಲ ಈ ಥರ ಫಂಕ್ಷನ್ಗೆ ಬಂದಿರೋದು. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಫಸ್ಟ್ ಟೈಮ್ ಬಂದಿರೋದು ಈ ಥರ ಫಂಕ್ಷನ್ಗೆ. ಸ್ವಲ್ಪ ಆದ್ರೂ ಲೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗೈತೆ, ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತೈತೆ.
ಇವರೇ ಈ ಸ್ಕೂಲಿನ ಪ್ರಿನ್ಸಿಪಲ್. ಕಿಡ್ಸಿ ಬೆಟ್ಟದಾಸನಪುರ ಅಂತ ಐತೆ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಆ ಸ್ಕೂಲಿನ ಪ್ರಿನ್ಸಿಪಲ್ ಇವರೇ ನನ್ನನ್ನು ಬರಬೇಕು ಫಂಕ್ಷನ್ಗೆ ಗೆಸ್ಟ್ ಆಗಿ ಅಂತ ಇನ್ವೈಟ್ ಮಾಡಿದ್ದು. ತುಂಬ ಖುಷಿ ಆಯಿತು ಇವ್ರನ್ನ ಇನ್ವೈಟ್ ಮಾಡಿದ್ದು. ಹಾಗೇನೇ ಸ್ಕೂಲ್ ಫಂಕ್ಷನ್ ಸ್ಟಾರ್ಟ್ ಆಯಿತು. ಈ ಮಕ್ಕಳು ಡ್ಯಾನ್ಸ್ ಮಾಡೋದೇ ಬೇಡ, ಈ ಥರ ನೀಟಾಗಿ ರೆಡಿ ಮಾಡಿಕೊಂಡು ನಿಂತ್ಕೊಬಿಟ್ರೆ ಸಾಕು, ನೋಡ್ಕೊಂಡಿರೋಣ ಅಂತ ಅನ್ನಿಸ್ತಿದೆ. ಅಂಥದ್ರಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೇಳ್ಬೇಕಾ, ಕಣ್ಣು ಆ ಕಡೆ ಈ ಕಡೆ ಹೋಗೋದೇ ಇಲ್ಲ. ಪುಟಾಣಿ ಮಕ್ಕಳೆಲ್ಲ ಸ್ಟೆಪ್ಸ್ ಎಲ್ಲ ನೆನಪಿರಲ್ಲ ಅಂದ್ಬಿಟ್ಟು ಅಲ್ಲಿ ಟೀಚರ್ ಹಿಂದೆ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ರು. ನಾನು ಸಾಗದೇ ಇರೋ ಕನಸು ಫ್ರೆಂಡ್ಸ್ ಇದು ಭರತನಾಟ್ಯಮ್ಮು. ಯಾವುದೇ ಫಂಕ್ಷನ್ ಆಗಲಿ, ಟಿ ವಿನಲ್ಲಾಗಲಿ, ವೀಡಿಯೋಸಲ್ಲಾಗಲಿ ಭರತನಾಟ್ಯಂ ಬಂತಂದರೆ ಅದು ಎಂಡ್ ಆಗೋವರೆಗೂ ನೋಡ್ತಿರ್ತೀನಿ ನಾನು. ಇನ್ನೂ ಟೈಮ್ ಐತೆ ಕಲಿಯೋಕ್ಕೆ, ನೋಡೋಣ ಕಲಿಯೋಣ. ಈ ತರ ಸ್ಕೂಲ್ ಫಂಕ್ಷನ್ಸ್ ಇದು ಬಿಟ್ರೆ ಮೊದ್ಲೆಲ್ಲ ನಮ್ಮ ಅಪ್ಪ ಅಮ್ಮಂದ್ರು ಸ್ಕೂಲ್ಗೆ ಬರ್ತಾ ಇರ್ಲಿಲ್ಲ, ನಮ್ಮ ಮಕ್ಳು ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡಕ್ಕೆ. ಇಲ್ಲಿ ನೋಡಿದ್ರೆ ತಂದೆ ತಾಯಿಗಳೇ ಮಕ್ಕಳಿಗೋಸ್ಕರ ಬಂದು ಎಷ್ಟು ಕ್ಯೂಟ್ ಆಗಿ ಡ್ಯಾನ್ಸ್ ಮಾಡ್ತಿದ್ರು, ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿದ್ರು. ಇವರಂತೂ ನೋಡಕ್ಕೆ ಎಷ್ಟು ಖುಷಿ ಆಗ್ತಾ ಇತ್ತು ನನಗೆ. ಈ ಸೀನ್ಗಳೆಲ್ಲ ನೋಡಿದ್ಮೇಲೆ ಅನ್ನಿಸ್ತು ನನಗೆ ಆದಷ್ಟು ಬೇಗ ನಮಗೂ ಒಂದು ಮಗು ಆಗ್ಬಿಟ್ಟು ನಾನು ಶಿವನು ಈ ತರ ಹೋಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಈ ತರ ಫಂಕ್ಷನ್ಗಳಲ್ಲಿ ಒಂದು ಮಗು ಆದ್ರೂ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ರೆ ಈ ತರ ಅಳ್ತಾ ಇರ್ತೈತಲ್ಲ ಫ್ರೆಂಡ್ಸ್. ತುಂಬಾ ಫಂಕ್ಷನ್ಗಳಲ್ಲಿ ನೋಡಿದ್ದೀನಿ ನಾನು, ಈ ತರ ಅಳ್ತಾ ಇರ್ತೈತೆ. ಎಲ್ಲ ಮಕ್ಕಳು ಒಂದೇ ತರ ಇರಲ್ಲ. ಫೈನಲ್ ಆಗಿ ನಮ್ಮ ಮನೆ ದೇವ್ರು ಫ್ರೆಂಡ್ಸ್ ಮಾದೇಶ್ವರ. ಈ ಸಾಂಗ್ ನೋಡಿದಾಗೆಲ್ಲ ನನಗೆ ನಮ್ಮ ಸ್ಕೂಲೇ ನೆನಪಾಗ್ತೈತೆ, ನಾವು ಈ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಡಿದ್ವಲ್ಲ ಅಂತ. ಟೈಮ್ ಬಂದು 7:45 ಆಗ್ತಾ ಬಂತು ಫ್ರೆಂಡ್ಸ್. ಈಗ ನಾನು ಹೊರಡ್ತಾ ಇದ್ದೀನಿ, ಯಾಕಂದರೆ 1 ಅವರ್ ಜರ್ನಿ. ಹೆಂಗಿದ್ರು ಹೋಗೋಷ್ಟಲ್ಲ 9 ಗಂಟೆ ಆಗ್ಬಿಡ್ತೈತೆ. ಇನ್ನೂ ಫಂಕ್ಷನ್ ಐತೆ, ಹೋಗೋಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗೈತೆ ಮಕ್ಕಳ ಡ್ಯಾನ್ಸು ಪ್ರೋಗ್ರಾಮ್ ಎಲ್ಲ. ಆದರೆ ಹೋಗ್ಬೇಕು ಫ್ರೆಂಡ್ಸ್, 12 ಕಿಲೋಮೀಟ್ರ್ ಐತೆ ಇಲ್ಲಿಂದ, ಅದಕ್ಕೋಸ್ಕರ ಇದೇ ಪ್ಲೇಸ್ಗೆ ಫ್ರೆಂಡ್ಸ್ ಫಂಕ್ಷನ್ಗೆ ನಾನು ಬಂದಿದ್ದು. ಆಮೇಲೆ ಹೊರಗಡೆ ಬಂದ್ಮೇಲೆ ನೋಡಿದ್ರೆ ಫುಲ್ ಕತ್ಲೆ ಆಗ್ಬಿಟ್ಟಿತ್ತು, ಒಳಗೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆಮೇಲೆ ಶಿವನ ಇಲ್ಲಿ ತನಕ ಕರ್ಸ್ಕೊಂಡು, ಶಿವಾಗಂತೂ ಗೊತ್ತೇ ಆಗಲ್ಲ ಬರೋಕ್ಕೆ, ಮತ್ತೆ ಬಂದು ಹೋಗಿ ತುಂಬ ಲೇಟ್ ಆಗ್ಬಿಡ್ತಿತ್ತು ಅಂದ್ಬಿಟ್ಟು ಮತ್ತೆ ಆಟೋನೇ ಬುಕ್ ಮಾಡಿಸ್ಕೊಂಡು ಹೊರಟಿದ್ದು. ಹೋಗ್ಬೇಕಾದ್ರೆ ಇವಣ್ಣ ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗ್ತವ್ರೆ. ನನಗೆ ಒಂದು ಸ್ವಲ್ಪ ಟೆನ್ಷನ್ ಆಗೋಯ್ತು, ಎಲ್ಲಿನ್ನೂ ನಮ್ಮ ಮದ್ದೂರಮ್ಮನ ದೇವಸ್ಥಾನ ಸಿಕ್ಲಿಲ್ಲ, ಹಂಗಿಂಗಿಂತ ಟೆನ್ಷನ್ ಆಗ್ತಿದ್ದೆ ನಾನು. ಒಳಗೆ ಕೂಡ ಹಾಕ್ಬಿಟ್ಟು ಬಂದೈತೆ ಫ್ರೆಂಡ್ಸ್, ಏನು ಗತಿ ಮಾಡಿ ಚೋಟುಗುನು ಖತಮ್. ಅಯ್ಯಯ್ಯೋ ಎಷ್ಟ್ ಚೆನ್ನಾಗಿ ಮಲಗೈತ್ ನೋಡು. ಏನು ಕಚ್ಚಿದೀರಾ, ಸೌಂಡ್ ಮಾಡ್ದಿರಾ? ಬೀಗ ಹಾಕೊಂಡಿದ್ರು ಭಯ ಇಲ್ವೇನೋ ನಿನ್ಗೆ? ಇವನ್ ಮುಟ್ಲಿಲ್ಲ ಅಂತ ಇವನ್ ಹೊಟ್ಟೆ ಕಿಚ್ಚು. ಅವ್ನ್ ಟಾಮಗನ್ ಹುಟ್ಟಿ 5 ವರ್ಷ ಆಗ್ತಾ ಬಂತು ಫ್ರೆಂಡ್ಸ್. ಆ ಫಂಕ್ಷನ್ ಅಲ್ಲೆಲ್ಲ ಅವ್ನ್ ನೆನ್ಪಾಗ್ತಿಲ್ಲ, ಇವನ್ ನೆನ್ಪಾಗ್ತಾನೆ. ಅಷ್ಟು ಇಷ್ಟ ಆಗ್ಬಿಟ್ಟವನೆ ಫ್ರೆಂಡ್ಸ್ ಇವನು. ಜಾಮೂನ್ ತರ ಸಖತ್ ಮಿಸ್ ಮಾಡ್ಕೊಂಡೆ ಫ್ರೆಂಡ್ಸ್. ಅಲ್ಲಿಂದ ಇಲ್ಲಿ ಬರೋದು ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ಮತ್ತೆ ಗಲೀಜ್ ಮಾಡಲ್ಲ ಫ್ರೆಂಡ್ಸ್, ಒಂದೇ ದಿನ ಅವತ್ತು ಮಾಡಿದಷ್ಟೇ, ಬೆಳಕರಿಯೋವರೆಗೂ ಒಂದ್ ಸ್ವಲ್ಪನೂ ಗಲೀಜ್ ಮಾಡಲ್ಲ. ಎಷ್ಟು ಒಳ್ಳೆ ಬುದ್ಧಿ ಕಲ್ತಾ ಹೋಯ್ತಿದ್ ಇಷ್ಟು ಚಿಕ್ಕ ವಯಸ್ಸಿಗೆ. ತೊಡ ಮೇಲೆ ಮಲಗಿದ್ನ ಎಷ್ಟು ದೃಷ್ಟಿ ಆಗ್ತಿತ್ತು ಫ್ರೆಂಡ್ಸ್, ಅಷ್ಟು ಕ್ಯೂಟು. ಓಕೆ ಫ್ರೆಂಡ್ಸ್, ಶಿವಾಗ ಅನ್ನ ಮಾಡಿಕೊಟ್ಟೆ, ಅದೇ ಸರಲ್ಲಿ ತಿಂದಿದ್ದಾಯ್ತು, ಫುಲ್ ಸುಸ್ತು. ಈಗ ವಿಶಿಂಗ್ ಟೈಮ್. ಆಯುಷ್ ಚಂದನ್ 5ನೇ ತಾರೀಕು 12ನೇ ವರ್ಷದ ಹ್ಯಾಪಿ ಬರ್ತಡೇ. ವಚನ 26ಕ್ಕೆ ಹ್ಯಾಪಿ ಬರ್ತಡೇ. ಶ್ರವಂತಿ ಪ್ರಭುದೇವ್ ನಾಯಕ್ 28ಕ್ಕೆ ಹ್ಯಾಪಿ ಬರ್ತಡೇ. ವಂಶಿತಾ ಪುಟಾಣಿ 28ಕ್ಕೆ 3 ವರ್ಷದ್ದು ಹ್ಯಾಪಿ ಬರ್ತಡೇ. ಪುನೀತ್ ಗೌಡ 28ಕ್ಕೆ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಸೆಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.